ಈ ಪ್ರಪಂಚದಲ್ಲಿ ಕಷ್ಟಪಟ್ಟ ಮೇಲೆ ಬರೋರಿಗಿಂತ ಇನ್ನೊಬ್ಬರು ಕಷ್ಟಪಟ್ಟ ಮೇಲೆ ಬರೋರೇ ಜಾಸ್ತಿ. ನಮ್ಮ ಜನ ಆರಾಮದಾಯಕ ಜೀವನಕ್ಕೆ ಅವಲಂಬನೆ ಆಗಿರ್ತಾರೆ. ತಾವು ಪಟ್ಟಿರೋ ಕಷ್ಟ ತಮ್ಮ ಮಕ್ಕಳಿಗೆ ಬರಬಾರ್ದಂತ ಓದಿಸ್ತಾರೆ. ಒಬ್ಬ ಓದೋ ಚಿಕ್ಕ ಮಗುವಿಂದ ಹಿಡಿದು ವೃದ್ಧನವರೆಗೂ ಕಷ್ಟಪಡ್ತಾರೆ. ಬರೀ ಕಷ್ಟಪಟ್ಟರೆ ಮೇಲೆ ಬರೋಕ್ಕಾಗಲ್ಲ. ಒಬ್ಬ ಮನುಷ್ಯ ಕಷ್ಟಕ್ಕೆ ಕಷ್ಟ ತೋರಿಸಿದಾಗ ಆ ಮನುಷ್ಯ ಯಾರಿಗೂ ನಿಲುಕದ ಎತ್ತರಕ್ಕೆ ಬೆಳಿತಾನೆ ಅನ್ನೋದೇ ಈ ಕಥೆಯ ಮೂಲ. ಉಸಿರ ಕೊನೆಯಲು ಮಾತು ನೆನಪಿರಲಿ ಮುಳ್ಳು ಹಾದಿಯ. ಹಲೋ, ಅವಾಗ ಬರ್ತಾ ಇದ್ದೀನಿ, 5 ನಿಮಿಷ. ಬರ್ತೀನಿ, ಇನ್ನೇನು ರೆಡಿ ಆಗ್ತಿದ್ದೀನಿ. ಬಂದೆ. ಓಕೆ ಬಂದೆ. ಬಂದಿದೆ ಲೇಟು, ಇದನ್ನು ತಗೊತಿದ್ಯಾ? ಅಲ್ಲೇ ತಗೊಳ್ಳಲೇ. ಓಯ್ ಬರ್ರ ಇಲ್ಲಿ. ಇನ್ನೆಷ್ಟು ಮಿಕ್ ಐತಾ? ಇನ್ನೇ ಇದೆ ಸರ್, ಸಾಯಂಕಾಲವರೆಗೂ ಆಗುತ್ತೆ. ಸರಿ, ಊಟ ಮಾಡ್ಕೊಂಬರ್ರಿ. ಸಾಯಂಕಾಲ ಎಷ್ಟಾರು ಖಾಲಿ ಮಾಡಿರ್ರಿ. ಸರಿ ಹೊಡ್ರಿ. ಸರಿ ಸರ್, ಆಯ್ತು. ಬರ ಬೇಗ ಹಂಚಿ ಮುಗಿಸೋಣ. ಬರ, ನಾವು ಹಂಚಿದ್ರು ಇಲ್ಲಿ ತಗೊಳಕ್ಕೆ ಯಾರಿಲ್ಲ. ಬಾ ಸ್ವಲ್ಪ ಕುತ್ಕೊಂಬಿಟ್ಟು ಆಮೇಲೆ ಅಂತಂತ. ನಾನು ಓದಿದ್ರೆ ಈ ಥರ ರೋಡಲ್ಲಿ ನಿಂತ್ಕೊಂಡು ಪಾಂಪ್ಲೆಟ್ ಹಂಚೋ ಕೆಲಸ ಮಾಡೋ ಬದಲು ಇದರಲ್ಲೇನೋ ಕೆಲಸನ ಟ್ರೈ ಮಾಡ್ಬೋದಾಯ್ತಲ್ಲ. ನಿಂಗೆ ಓದಿದ್ರು ಕೆಲಸ ಇಲ್ಲ ಅನ್ನೋ ಚಿಂತೆ, ನಾನು ಓದಿದ್ರು ನಂಗೆ ಕೆಲಸ ಇಲ್ಲ ಅನ್ನೋ ಚಿಂತೆ. ಬಿಡು ಮಗ, ಜೀವನದಲ್ಲಿ ಇದ್ದದ್ದೆ. ನನ್ನ ವಿಷಯ ಬಿಡು, ನಿನ್ನ ವಿಷಯಕ್ಕೆ ಬರೋಣ. ನೀನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಯಾ, ನಿಮ್ಮಣ್ಣ ಒಳ್ಳೆ ಪೊಸಿಷನ್ಲಿದ್ದಾನೆ. ಅದೆಲ್ಲ ಬಿಟ್ಟು ನೀನು ಯಾಕೆ ಈ ಕೆಲಸಕ್ಕೆ ಬಂದಿದ್ಯಾ? ಅದೆಲ್ಲ ಬೇಡ ಬಿಡು. ಹೇಳ್ತೀನಿ, ನಾನು ಈ ಕೆಲಸಕ್ಕೆ ಬರೋಕ್ಕೆ ಆ ಇಂಟರ್ವ್ಯೂನೇ ಕಾರಣ. ಹಾಯ್, ನಿಮ್ಮ ಹೆಸರು? ರಮೇಶ್ ಅಂತಂದು. ಓಕೆ. ನಿಮ್ಮ ಹೆಸರು? ಚೇತನ್. ಹೌದಾ? ಎಷ್ಟು ಇಂಟರ್ವ್ಯೂ ಇದು? 5 ಇಂಟರ್ವ್ಯೂ. Mr. Ramesh, ಎಸ್ ಸರ್. you're up next. Get ready. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Take your seat. Take his interview. Okay, tell me about yourself. My name is Ramesh. I am from Bangalore. I have completed my civil engineering with an aggregate 60%. I love to travel. I am a lone traveler. I live with my brother. He is everything for me. So you are a civil engineer, right? ಎಸ್ ಸರ್. This job is all about marketing. Why do you prefer this job? Sir, I didn't get job in my field, so I preferred this job, sir. Your marks are consistently low and you are saying you did not get a job in your field. Any particular reason ಇದೆಯಾ? ನನಗೆ ಕಾಲೇಜಲ್ಲಿ ಮಾಡೋ ಪಾಠ ಅರ್ಥ ಆಗ್ತಿರಲಿಲ್ಲ ಸರ್. ನನಗೆ ಕ್ಲಾಸ್ ರೂಮ್ ಟೀಚಿಂಗ್ ಮೇಲೆ ನಂಬಿಕೆ ಇಲ್ಲ. ಆಮೇಲೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಮೇನ್ ಬೇಕಾಗಿರೋದು ಪ್ರಾಕ್ಟಿಕಲ್ ನಡೆಯೋದು ಸರ್. ಆದರೆ ನಮಗೆ ಥಿಯರಿ ಮಾತ್ರ ಹೇಳ್ಕೊಡ್ತಾಯಿದ್ರು. ಅದರಿಂದ ನನ್ನ ಪರ್ಸೆಂಟೇಜ್ ಕಡಿಮೆ ಆಯಿತು ಸರ್. ನಂಗೆ ಯಾರೂ ಹೆಲ್ಪ್ ಮಾಡಲಿಲ್ಲ ಸರ್, ಇನ್ಕ್ಲೂಡಿಂಗ್ ನನ್ನ ಫ್ರೆಂಡ್ಸಿಂದನೂ ಯಾರೂ ಹೆಲ್ಪ್ ಮಾಡಲಿಲ್ಲ ಸರ್. ಐ ಫೌಂಡ್ ಫ್ಲಾಸ್ ಇನ್ ದಿಸ್ ಸೊಸೈಟಿ ಆ್ಯಂಡ್ ಆಲ್ಸೋ ಮೀ ಫೇಲ್ ಟು ಕರೆಕ್ಟ್ ಮೈ ಸೆಲ್ಫ್ ಅಕಾರ್ಡಿಂಗ್ಲಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಬರೀ ಬೇರೆ ಮೇಲೆ ಬ್ಲೇಮ್ ಮಾಡ್ತಿದ್ದೆ. ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ, ಫ್ರೆಂಡ್ಸ್ ಸರಿ ಇಲ್ಲ. ನಿನ್ನ ಸ್ವಂತವಾಗಿ ನಿನಗೇನು ಮಾಡೋಕ್ಕೆ ಬರಲ್ವಾ? ಇನ್ನೊಂದು ವಿಷಯ ಗೊತ್ತಾ, ನೀನು ಬೇರೆಯವ್ರ ಮೇಲೆ ಬೆಟ್ ಮಾಡಿ ತೋರ್ಸೋಕ್ಕಿಂತ ಮುಂಚೆ ಫಸ್ಟ್ ನೀನು ಕರೆಕ್ಟ್ ಆಗಿದ್ಯಾ ಅಂತ ನೀನು ನೋಡ್ಕೋಬೇಕು. ಗೊತ್ತಾಯ್ತು ಬಿಡಿ, ನೀವು ಇಂಜಿನಿಯರ್ಸ್ ಸಾಕಲ್ಲ ಅನ್ಫಿಟ್ ಅಂತ. ಸರ್, ನಿಮ್ಮೊಂದು ವಿಷಯ ಗೊತ್ತಾ, ನಮ್ಮ ದೇಶದಲ್ಲಿ 10,000+ ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದರಲ್ಲಿ ಪ್ರತಿ ವರ್ಷ 1.5 ಮಿಲಿಯನ್ಗಿಂತ ಜಾಸ್ತಿ ಇಂಜಿನಿಯರ್ಸ್ ಪಾಸ್ ಔಟ್ ಆಗಿರ್ತಾರೆ. ಅದರಲ್ಲಿ 3 to 5% ಮಾತ್ರ ಇಂಜಿನಿಯರ್ಸ್ ಅವ್ರವ್ರ ಫೀಲ್ಡಲ್ಲಿ ಕೆಲಸ ಹುಡ್ಕೋತಾರೆ. ಇನ್ನು ಮಿಕ್ಕಿರೋರು ನಿಮ್ಮ ಪ್ರಕಾರ ಅನ್ಫಿಟ್ಟಾ? ಹಾಂ, ನೀವು ಇಂಜಿನಿಯರ್ಸ್ ಯಾಕೆ ಅನ್ಫಿಟ್ ಅಂತ ಹೇಳಲ್ಲ? ನಿಮ್ಮ ಫೀಲ್ಡಲ್ಲಿ ಕೆಲಸ ಸಿಗಲ್ಲ ಅಂತೀರಾ, ನಮ್ಮ ಫೀಲ್ಡಿಗೆ ಬರ್ತೀರಾ. ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಇಟ್ಕೊಳ್ಳೋಣ. ಬರ್ತೀರಾ, 1-2 ತಿಂಗಳು ಕೆಲಸ ಮಾಡ್ತೀರಾ, ಆಮೇಲೆ ಕೆಲಸ ಸೆಟ್ ಆಗ್ತಿಲ್ಲ, ವರ್ಕ್ ಲೋಡ್ ಅಂತ ಹೇಳ್ತೀರಾ, ಕೆಲಸ ಬಿಡ್ತೀರಾ. ನಾವೇನೋ ರೀಸನ್ಸ್ ಕೇಳಿದ್ರೆ ಆ ಕೆಲಸ ಈ ಕೆಲಸ ಲೋಡ್ ಈ ಲೋಡ್ ಅಂತೇಳಿ ರಿಸೈನ್ ಮಾಡಿ ಹೋಗ್ತಾ ಇರ್ತೀರಾ.
ಓಕೆ ಸರ್, ನೀವು ಹೇಳೋದು ಒಪ್ಕೋತೀನಿ. ಆದರೆ ಕೆಲವು ಜನ ನೀವು ಹೇಳಿದ ರೀಸನ್ ಕೊಟ್ಟು ಬಿಟ್ಟು ಹೋಗ್ತಾರೆ. ಆದರೆ ಮಿಕ್ಕಿರೋರು ಅವ್ರು ಓದಿರೋದೇ ಬೇರೆ, ಅವ್ರು ಕೆಲಸ ಮಾಡ್ತಿರೋದೇ ಬೇರೆ, ಆದರೂ ನಿಮಗೋಸ್ಕರ ಕೆಲಸ ಮಾಡ್ತಾರಲ್ಲ ಸರ್. ಏನು ಅನ್ಸಲ್ಲ ಸರ್ ಅವ್ರ ಬಗ್ಗೆ ನಿಮಗೆ? ಆಯಿತು, ಅವ್ರ ಕತೆ ಎಲ್ಲ ಬಿಡು, ಡೈರೆಕ್ಟಾಗಿ ನಿನ್ನ ವಿಷಯಕ್ಕೆ ಬರೋಣ. ಇಲ್ಲಿ ನೋಡಿದ್ರೆ ಒಂದು 3-4 ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೆ ಅಂತ ಹಾಕಿದ್ಯಾ. ಇದರಲ್ಲೆಲ್ಲ ನಿನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತ ಏನು ಗ್ಯಾರಂಟಿ? ನೀನು ಮಾಡಿರೋ ಪ್ರಾಜೆಕ್ಟ್ಸ್ ಒಂದಕ್ಕಾರು ರೆಕಗ್ನೇಷನ್ ಸಿಕ್ಕಿದ್ಯಾ ಸರ್? ಅದು ಅಟ್ಲೀಸ್ಟ್ ನೀನು ಮಾಡಿರೋ ಪ್ರಾಜೆಕ್ಟ್ಸಲ್ಲಿ ಒಂದರ ವರ್ಕಿಂಗ್ ಪ್ರೋಟೋಟೈಪ್ ಲೆವೆಲಿಗೆ ಬಂದಿದ್ಯಾ? ಇಲ್ಲ ಸರ್. ವರ್ಕಿಂಗ್ ಪ್ರೋಟೋಟೈಪ್ ಲೆವೆಲಿಗೆ ಬಂದಿದ್ರೆ ನಿಂಗೊಂದು ಕೆಲಸ ಗ್ಯಾರಂಟಿ. ವಾಟ್ ಡು ಯು ಸೇ? ನಿನಗೋಸ್ಕರ ಬೇರೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಲೀವ್ ನೌ. ರಮೇಶ, ರಮೇಶ ನಿನ್ನೆ ಕಣ, ಬಾಯ್ಲೆ ಕುತ್ಕೋ. ಏನಾಯ್ತು ಈ ಸತಿ ಇಂಟರ್ವ್ಯೂ? ಈ ಸರಿ ಆಗಲಿಲ್ಲ ಅಣ್ಣ. ಈ ಸತಿನೂ ರಿಜೆಕ್ಟಾ? ಎಷ್ಟನೇ ಇಂಟರ್ವ್ಯೂ ಹೇಳೋ? ನನ್ನ ತಮ್ಮನು ನನ್ನ ಥರನೇ ಒಳ್ಳೆ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ಲೈಫಲ್ಲಿ ಸೆಟ್ಲ್ ಆಗಲಿ ಅಂತ ನಾನು ಕಷ್ಟಪಟ್ಟು ರೆಕಮೆಂಡೇಶನ್ ಮಾಡಿ, ನೀನಲ್ಲಿ ಬಾಯ್ ಬಂದಂಗೆ ಮಾತಾಡಿ ರಿಜೆಕ್ಟ್ ಆಗಿ ಬರೋದು ಏನು ಅನ್ಸಲ್ವ ನಿನಗೆ? ನೀನು ನಿನ್ನ ಮರ್ಯಾದೆ ಕಳ್ಕೊಳ್ಳೋದಲ್ಲದೆ ನಂದು ಕಳ್ಬಿಡ್ಬಿಡ್ತಿದ್ಯಾ. ನಿನಗೆ ನಾಚಿಕೆ ಆಗಲ್ವಾ? ಥೂ, ಇನ್ನು ಎಷ್ಟು ದಿನ ಅಂತ ನನ್ನ ದುಡ್ಡಲ್ಲಿ ತಿನ್ಕೊಂಡಿರ್ತೀಯ? ನನಗೆ ನಿನ್ನ ಥರ ಆಗ್ಬೇಕಂತ ಆಸೆ ಇಲ್ಲ. ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ? ದಿನ ಬೆಳಗ್ಗೆ ಹೇಳೋದು ಬಾಸ್ ಬೈತಾನಂತ ಎದ್ದು ಬದ್ದು ಓಡೋಗೋದು, ಅಲ್ಲಿ ಹೋಗ್ಬಿಟ್ಟು ಅವ್ನು ಹೇಳಿದ್ಕೆಲ್ಲ ಹೂ ಅನ್ಕೊಂಡು ಬಕೆಟ್ ಹಿಡಿಯೋದು, ಅದಾದ್ಮೇಲೆ ತಿರ್ಗಾ ಅವನಿಗೆ ಬೇಕಂಡು ಓಡಾಡೋದು. ಯಾವನೇ ಬೇಕಂತ ಕೆಲಸ? ಓ, ಮತ್ತೇನು ಮಾಡ್ಬೇಕಂತಿದ್ಯಾ? ದೊಡ್ಡದಾಗಿ ಸಿವಿಲ್ ಇಂಜಿನಿಯರ್ ಓದಿದ್ಯಲ್ಲ, ಆ ಗಾರೆ ಕೆಲಸನ ಮಾಡಕ್ ಹೋಗು, ಅಥವಾ ರೋಡ್ ಸೈಡ್ ಪಾಂಪ್ಲೆಟ್ ಅನ್ಸ್ತಾರಲ್ಲ ಅದನ್ನಾದ್ರೂ ಮಾಡಕ್ ಹೋಗು. ಅದಕ್ಕೆ ಲಾಯಕ್ ನೀನು. ಆಯ್ತು, ಪಾಂಪ್ಲೆಟ್ಸ್ ಆದ್ರೂ ಅನ್ಸಿನ ನಿಂತರ ಬಕೆಟ್ ಮಾತ್ರ ಹಿಡಿಯಲ್ಲ. ಬಿಡೋ, ಎಲ್ಲರ ಜೀವನದಲ್ಲಿ ಕಾಮನ್ ಇದು, ಅದಕ್ಕೆ ತಲೆ ಕೆಡ್ಸ್ಕೊಂತಿದ್ಯಾ? ಆರಾಮಾಗಿರೋ. ಬರೋ ಹೋಗಿರು 5 ನಿಮಿಷ. ಅವತ್ತು ಇಂಟರ್ವ್ಯೂ ಆದಮೇಲೆ ನಿನ್ನ ಕರಿಯರ್ನ ಸೀರಿಯಸ್ ಆಗಿ ತೊಗೊಂಡು ಏನೋ ಮಾಡ್ತೀಯ ಅಂದ್ಕೊಂಡ್ರೆ ನೀನೇನೋ ಇಂಥ ಕೆಲಸ ಮಾಡ್ತಿದ್ಯಾ? ಸರ್, ಅವತ್ತು ಇಂಟರ್ವ್ಯೂ ಆದಮೇಲೆ ಡಿಸೈಡ್ ಮಾಡಿದೆ ಸರ್, ಏನೇ ಮಾಡಿದ್ರು ನನ್ನ ಫೀಲ್ಡಲ್ಲೇ ಮಾಡಬೇಕು, ನನ್ನ ಸ್ವಂತವಾಗಿ ಮಾಡಬೇಕು ಅಂದ್ಕೊಂಡೆ ಸರ್. ಅದಕ್ಕಿಂತ ಕೆಲಸ ಮಾಡ್ತೀಯ, ಪಾಂಪ್ಲೆಟ್ ಹಂಚೋ ಕೆಲಸ? ಹಂಗೇನಿಲ್ಲ ಸರ್, ನನ್ನ ಪ್ರಾಜೆಕ್ಟ್ಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಅದಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀನಿ. ಆಮೇಲೆ ನನ್ನ ಪ್ರಾಜೆಕ್ಟ್ ಇವಾಗ ವರ್ಕಿಂಗ್ ಪ್ರೋಟೋಟೈಪ್ ಲೆವೆಲಿಗೆ ಬಂದಿದೆ ಸರ್. ಸರಿ, ಎಷ್ಟು ಕೊಡ್ತಾರೆ ತಿಂಗಳಿಗೆ? ಡೈಲಿ 300 ರೂಪಾಯಿ ಕೊಡ್ತಾರೆ, ಅದರಲ್ಲಿ 100 ರೂಪಾಯಿ ಊಟಕ್ಕೆ ಹೋಗುತ್ತೆ, ಇನ್ನು 200 ಮಾತ್ರ ಮಿಕ್ಕುತ್ತೆ ಸರ್. ನಾನು 30,000 ಬರೋ ಕೆಲಸ ಕೊಡಿಸ್ತೀನಿ, ಬರ್ತೀಯಾ? ಯಾವುದು ಮಾರ್ಕೆಟಿಂಗ ಸರ್? ಸಾರಿ ಸರ್, ನಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಸರಿ, ನನಗೆ ರಿಸರ್ಚ್ ಫೀಲ್ಡಲ್ಲಿ ಕೆಲವು ಕ್ಲೈಂಟ್ಸ್ ಗೊತ್ತಿದ್ದಾರೆ. ನಿನ್ನ ಪ್ರಾಜೆಕ್ಟ್ ಏನೋ ಮಾಡ್ತಿದ್ದೀನಿ ಅಂದಲ್ಲ, ನಿನ್ನ ರೆಕಮೆಂಡ್ ಮಾಡಿ ತಗೋ. ಇದು ನನ್ನ ವಿಸಿಟಿಂಗ್ ಕಾರ್ಡು, ನನ್ನ ಮೇಲ್ ಐ ಡಿ ಇದೆ. ನಿನ್ನ ಪ್ರಾಜೆಕ್ಟ್ ಇದನ್ನು ಕಳಿಸಿ, ನಾನು ಮುಂದೆ ನೋಡ್ಕೊತೀನಿ. ಸರಿನಾ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಓ, ರಿಪೋರ್ಟ್ ಮೇಲ್ ಮಾಡು ಅಂತ ಹೇಳಿದ್ರಲ್ಲ. ಹಲೋ ಹಲೋ, ನಿನ್ನ ಪ್ರೆಸೆಂಟೇಷನ್ ಒಪ್ಕೊಂಡಿದ್ದಾರೆ ಕಣವರು. ಹೌದಾ ಸರ್? ನಾಳೆ ನಿನ್ನ ಪ್ರೆಸೆಂಟೇಷನ್ ಕೊಡಬೇಕಂತೆ. ಓಕೆ ಸರ್. ನಾನು ಹೇಳಿದ ಅಡ್ರೆಸ್ಸಿಗೆ ಬಾ ಆಯಿತಾ? 10 ಗಂಟೆಗೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟೊತ್ಕೋ ಬರೋದು? ನಿಂಗೋಸ್ಕರ ಎಲ್ಲರೂ ಕಾಯ್ಬೇಕಾ? ನಡಿ ಬೇಗ. ಸರ್, ಏನು ಗೊತ್ತು ಸರ್, ನನಗೆ ಇಂಟರ್ವ್ಯೂಗೆ ಬಂದಿದ್ದ, ನಿಮ್ಮ ಪ್ರೆಸೆಂಟೇಷನ್ ನೋಡೋದೇ ಬೆಸ್ಟ್. The topic which I present now is about intelligent transportation system. It is status in India and its various requirements of intelligent transportation system in India.
The basic idea of intelligent transportation system is to intended to add information and communication technology to transport infrastructure and vehicle in an effort to improve safety, reliability, efficiency, quality of means of transport. And the problems in transportation are traffic congestion, fuel consumption and road accidents. Explaining about the applications of intelligent transport system. What are hot lanes? These are the roads where speed is more than 100 km per hour and goes in one track. There are radiators on the sides of the road where if the car goes out of lane, it produces shocks and hence keep the car on the track. ನಿನ್ಗೇನು ಮಾಡಕ್ ಬರಲ್ವಾ? ದೊಡ್ಡ ಸಿವಿಲ್ ಇಂಜಿನಿಯರ್ ಓದಿದ್ಯಲ್ಲ, ಆ ಗಾರೆ ಕೆಲಸ ಮಾಡಕ್ ಹೋಗೋ, ಅಥವಾ ರೋಡ್ ಸೈಡ್ ಕಾಂಪ್ಲೇಂಟ್ ಅಂತಾರಲ್ಲ ಅದಾದ್ರೂ ಮಾಡಕ್ ಹೋಗೋ. ಅದಕ್ಕೆ ಲಾಯಕ್ ನೀನು. Thank you. You have done a wonderful project on intelligent transport system. Definitely we will fund it, your project. Very good. ಜೀವ ಮತ್ತು ಜೀವನ ಹೊಂದಿರೋ ಯಾವುದೇ ಜೀವಿನೂ ತನ್ನದೇ ಆದ ಕನಸುಗಳನ್ನ ಕಟ್ಟಿರ್ತಾನೆ. ಆ ಕನಸುಗಳನ್ನ ಹೊತ್ತು ಹೊರಟಿರ್ತಾನೆ. ಆ ಕನಸಿಗೆ ಒಂದು ಕೊನೆ ಸಿಗಬೇಕು ಅಂದರೆ ಎರಡು ವ್ಯಕ್ತಿಗಳ ಪಾತ್ರ ತುಂಬ ಮುಖ್ಯ ಇಲ್ಲಿ. ಒಬ್ಬ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವನು, ಇನ್ನೊಬ್ಬ ಆ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಗೇಲಿ ಮಾಡಿರೋನು. ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವನು ಒಂದು ಸಾಧನೆಗೆ ಸ್ಫೂರ್ತಿ ಆಗ್ತಾನೆ, ಆದರೆ ಇನ್ನೊಬ್ಬ ವ್ಯಕ್ತಿ ಆ ಸಾಧನೆಗೆ ದಾರಿ ಆಗ್ತಾನೆ. ಈ ಎರಡು ವ್ಯಕ್ತಿಗಳು ಒಂದೇ ನಾಣ್ಯದ ಎರಡು ಮುಖಗಳಾಗಿರ್ತವೆ. ಆ ನಾಣ್ಯಕ್ಕೆ ಒಂದು ಕೊನೆ ಸಿಗಬೇಕು ಅಂದರೆ ಈ ಎರಡು ಪಾತ್ರಗಳು ತುಂಬ ಮುಖ್ಯ. ಇದು ಸುಮ್ಮನೆ ನೋಡಿದ್ರೆ ಕತೆ, ಆಳಕ್ಕಿಳಿದು ನೋಡಿದ್ರೆ ವ್ಯತೆ.